ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟಿಂಗ್ ನೋಡಿ ನಿಮ್ಗೆ ಅನಿಸ್ತಾ ಇರ್ಬೋದು ಇದು ಸೋಮವಾರದ ವ್ಲಾಗು ಇಲ್ಲ ಶುಕ್ರವಾರದ ವ್ಲಾಗ್ ಅಂತ ಅಂದ್ಕೊಳ್ತಾ ಇದ್ದೀರೇನೋ. ಬಟ್ ಆದರೆ ಇದು 2 ದಿನದ್ದು ಅಲ್ಲ, ಶನಿವಾರದ ವ್ಲಾಗ್ನ ನಾನು ಮಾಡ್ತಾ ಇರೋದು. ಏನಿದು ಅಪರೂಪಕ್ಕೆ ಶನಿವಾರದಲ್ಲಿ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಏನು ಸ್ಪೆಷಲ್ ಅಂತ ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಅದೇ ರಂಗೋಲಿ ಹಾಕ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್. ಹೇಗೆ ಸೋಮವಾರ ಶುಕ್ರವಾರ ಎದ್ದು ಕೂತ್ಕೊಂಡು ಬೆಳಗ್ಗೆನೇ ರಂಗೋಲಿ ಹಾಕ್ತೀನಿ, ಅದೇ ರೀತಿ ಹಾಕ್ತಾಯಿದ್ದೀನಿ. ತುಂಬ ಕೆಲಸಗಳಿದ್ವು ಇವತ್ತು. ಅದೇನೋ ಹೇಳ್ತಾರಲ್ಲ, ಮೈ ಮೇಲೆ ಆಸೆ ಹೊತ್ಕೊಂಡಿದ್ವು ಅಂತ, ಅಷ್ಟು ಕೆಲಸಗಳಿದ್ವು. ಬೇಗ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಶನಿವಾರ ಆಗಿದ್ರೂ, ವಾರದ ದಿನ ಅಲ್ಲದೆ ಇದ್ರೂ ಬೆಳಗ್ಗೆ ಬೇಗ ಎದ್ದು ರಂಗೋಲಿನ ಹಾಕ್ತಾಯಿದ್ದೆ. ಇನ್ನು 5ರಿಂದ 3 ಚುಕ್ಕಿ ರಂಗೋಲಿನೇ ಹಾಕ್ತಾಯಿದ್ದೀನಿ. ಹಿಂದಿನ ದಿನ ಶುಕ್ರವಾರ ಹಾಕಿರಲಿಲ್ಲ, ಅಂದರೆ ನಿಮ್ಮ ವ್ಲಾಗಲ್ಲಿ ನೋಡಿರ್ಬೋದು. ಬಾರ್ಡರ್ ಹಾಕಿಬಿಟ್ಟು ಬುಧವಾರ ಗುರುವಾರ ಏನೋ ಬಾರ್ಡರ್ ಹಾಕಿಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿದ್ದೆ. ಅದೇ ಬಾರ್ಡರ್ ಸಾಕು ಅಂತ ಹೇಳಿಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟಿದ್ದೆ. ಇವತ್ತು ಹಾಕಿದ್ರೆ ಆಯಿತು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹಾಕಿರಲಿಲ್ಲ. ಸೊ ಹಾಗಾಗಿ ಇವಾಗ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಇನ್ನು 5ರಿಂದ 3 ಚುಕ್ಕಿದು ಸ್ವಲ್ಪ ಚೆನ್ನಾಗಿ ಹಾಕೋಣ ಅನಿಸ್ತು. ಅಂದರೆ ಶುಕ್ರವಾರ ಹಾಕಿಲ್ದೇ ಇರೋದ್ರಿಂದ ನನಗೆ ಮನಸ್ಸು ಸಮಾಧಾನ ಇರಲಿಲ್ಲ. ಸ್ವಲ್ಪನಾದರೂ ಚೆನ್ನಾಗಿ ಕಾಣಿಸೋ ಥರ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಕಮಲ ಹೂವಿನ ಡಿಸೈನ್ ಏನು ಹಾಕ್ತಾಯಿಲ್ಲ, ಈ ನಾರ್ಮಲ್ ಡಿಸೈನಲ್ಲಿ ಯಾವುದಾದ್ರೂ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ರಂಗೋಲಿನ ಹಾಕ್ತಾಯಿದ್ದೆ. ರಂಗೋಲಿ ಹಾಕಿ ಲೈಟಾಗಿ ಕಲರ್ ಫಿಲ್ ಮಾಡ್ತಾಯಿದ್ದೆ. ಇನ್ನು ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ ಅಂತ ಹೇಳೋದಾದರೆ, ಇವತ್ತು ನಾವು ಎಲ್ಲಿಗೋ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅನ್ನೋದು ಹೇಳ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ, ಹೇಳೇ ಹೋಗ್ತೀನಿ. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಜಸ್ಟ್ ಗೆಸ್ ಮಾಡಿ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅದಕ್ಕೋಸ್ಕರ ರಂಗೋಲಿನ ಇವತ್ತು ಹಾಕ್ಕೊತಾ ಇದ್ದೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇನ ಕ್ಲೀನ್ ಮಾಡಿ, ಎಲ್ಲದನ್ನು ದೇವ್ರ ಮನೆ ಕ್ಲೀನ್ ಮಾಡಿ, ಮನೆಯಲ್ಲಿ ಅದೇ ಬೆಡ್ ಸ್ಪ್ರೆಡ್ಡು ಎಲ್ಲದನ್ನು ತೆಗೆದು ಧೂಳೆಲ್ಲ ತೆಗೆದು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಪೂಜೆ ಮಾಡಿ ಹೋಗೋ ಅಂಥದ್ದು ಅಭ್ಯಾಸಗಳಿರುತ್ತೆ. ಬಟ್ ಆದರೆ ಕೆಲವೊಮ್ಮೆ ಆಗದೆ ಇದ್ದಾಗ ಹಾಗೆ ಹೋಗಿರೋದುಂಟು. ಬಟ್ ಇವಾಗ ಎಲ್ಲ ಮಾಡಿ ಮುಗಿಸಿ ಹೋಗೋಣ. ಇನ್ನೇನು ಶಿವರಾತ್ರಿ ಹತ್ರ ಬರ್ತಿದೆ, ಮತ್ತೆ ಬಂದು ಎಲ್ಲದನ್ನು ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಸುತ್ತಾಡಿ ಸಾಕಾಗಿದ್ದಾಗ ಬಂದು ಮಾಡೋದಕ್ಕಾಗಲ್ಲ. ಇವಾಗ ಮುಗಿಸಿ ಹೋದರೆ ಈಗ ದೇವಸ್ಥಾನಕ್ಕೆ ಹೋಗೋ ಲೆಕ್ಕದಲ್ಲೂ ಆಗುತ್ತೆ, ಜೊತೆಗೆ ಶಿವರಾತ್ರಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಫೈನಲಿ ರಂಗೋಲಿ ಈ ರೀತಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಬೆಡ್ ಸ್ಪ್ರೆಡ್ ತೆಗಿತೀನಿ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ನಮ್ಮ ಬೆಡ್ದು ಮತ್ತು ಸಾನು ಬೆಡ್ದು ನೈಟಲ್ಲೇ ತೆಗ್ದಿದ್ದೆ. ಶುಕ್ರವಾರ ಆ್ಯಸ್ ಯೂಶ್ವಲ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಯೂಶ್ವಲಿ ಧೂಳು ತೆಗೆಯೋದು ಅದೆಲ್ಲ ಕೆಲಸ ಮಾಡಲ್ಲ. ಬಟ್ ನೈಟಲ್ಲಿ ಮಲಗಬೇಕಾದ್ರೆ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಇವರು ಲೇಟಾಗಿದ್ರೂ ನಡೆಯುತ್ತೆ, ಮಕ್ಕಳು ಮತ್ತು ಸಂತು ಅಂತ ಹೇಳ್ಬಿಟ್ಟು ಅದೆರಡು ತೆಗೆದಿದ್ದೆ. ದಿವಾನ್ ಅದು ತೆಗೆದಿರಲಿಲ್ಲ, ಬೆಳಗ್ಗೆ ಎದ್ದು ತೆಗೆದು ಅದನ್ನು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡಿದ್ದೆ. ಇವಾಗಂತೂ ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳಿರುತ್ತೆ ಬೆಡ್ಡಲ್ಲಿ. ಅದಕ್ಕೋಸ್ಕರ ಇವಾಗ ಆದಷ್ಟು ಯಾವಾಗ ಎಲ್ಲ ತೆಗಿಯೋದಕ್ಕಾಗುತ್ತೆ ಧೂಳನ್ನ ಅವಾಗ ತೆಗೆದಿರ್ತೀನಿ. ಇನ್ನು ಅದನ್ನೆಲ್ಲ ತೆಗೆದು ಮನೇನ ಒಂದಷ್ಟು ಸ್ವಲ್ಪ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ನಾನು. ಅಂದರೆ ಅವರಿಗೆ ಕೆಲಸಕ್ಕೆ ಬರೋದಕ್ಕೂ ಮುಂಚೆ ನನ್ನಿಂದ ಏನೇನು ಮಾಡೋದಿರುತ್ತೆ ಅದೆಲ್ಲ ಮಾಡಿ ಮುಗಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಕರೆಂಟು ಕೂಡ ಅದೇ ಟೈಮಲ್ಲಿ ಹೋಯಿತು. ಸ್ನಾನ ಮುಗಿಸ್ಕೊಂಡು ಬಂದಿದ್ನಲ್ವ, ನನಗೆ ಅದಾದಮೇಲೆ ಏನಾದ್ರೂ ತೊಂದರೆ ಇಲ್ಲ, ಬೇಜಾರಿಲ್ಲ. ಗೀಝರ್ ಆನ್ ಆಗಿದ್ದು ನೀರು ಕಾದ್ಬಿಟ್ರೆ ಬೆಟರ್ ಆಪ್ಷನ್ ಅಷ್ಟೇ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆಗಳನ್ನೂ ಕ್ಲೀನ್ ಮಾಡಿ ಎಲ್ಲ ಮುಗಿಸಿದ್ದಾಯಿತು. ಇನ್ನು ನನ್ನ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂತ ಹೇಳ್ಬಿಟ್ಟು, ಅಂದರೆ ABC ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದೆ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಮೂಲಿ ABC ಜ್ಯೂಸನ್ನ ಕುಡಿತಾ ಇದ್ದೆ. ಕೆಲವೊಮ್ಮೆ ನೀವೇ ನೋಡಿದಾಗೆ ಆಮ್ಲ ಮತ್ತು ಅದನ್ನು ಕುಡಿತೀನಲ್ವಾ, ಹಾಗಾಗಿ ಇವತ್ತು ABC ಜ್ಯೂಸ್ ಕುಡಿತಾಯಿದ್ದೆ. ಅಂದರೆ ಅವ್ರು ಬಂದಿದ್ದರು ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರೆ ತೊಳಿತಾಯಿದ್ರು. ನಾನು ಅದನ್ನು ಹಾಕ್ಕೊಂಡು ಹೋಗ್ಬಿಟ್ಟು ಒಂದು ಕಡೆಯಿಂದ ಹಬ್ಬದ ಕ್ಲೀನಿಂಗನ್ನು ಮೈಂಡ್ ಸೆಟ್ಟಲ್ಲೇ ಮಾಡ್ತಾ ಇರೋದು. ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲೇ ಮಾಡ್ತಾಯಿದ್ದೆ. ಇನ್ನು ಡ್ರೆಸ್ಸಿಂಗ್ ಟೇಬಲೆಲ್ಲ ಪೂರ್ತಿ ಗಲೀಜಾಗಿತ್ತು. ಏನಂದರೆ ಈ ಹೇರ್ ಫಾಲ್ ಆಗುತ್ತಲ್ವ, ಎಲ್ರಿಗೂ ಹೇರ್ ಫಾಲ್ ಆಗ್ತಿದೆ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮಗೆ ಹೇರ್ ಫಾಲ್ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆದರೆ ಈಗಿನ ಮಕ್ಕಳಿಗಂತೂ ಸಣ್ಣ ಪುಟ್ಟ ಮಕ್ಳಿಗೂ ಹೇರ್ ಫಾಲ್ ಆಗುತ್ತೆ. ನಮ್ಮ ಸಾನು ಬರ್ತಾಳೆ, ಈ ಮಿರರ್ ಮುಂದೆನೇ ನಿಂತು ಮಾಡಿರ್ತಾಳೆ. ಅದೆಲ್ಲ ತೆಗೆದು ಒಳಗಡೆ ಡ್ರಾಯರೆಲ್ಲ ಹಾಕಿರ್ತಾಳೆ. ಅದ್ರ ಜೊತೆಗೆ ಏನು ತಗೊಂತಾರೆ ಅದು ನಾನು ಒಂದೊಂದು ಬೌಲಲ್ಲಿ ಸಪ್ರೇಟ್ ತುಂಬಿರ್ತೀನಿ. ಹೇರ್ ಕ್ಲಿಪ್ಸ್ ಒಂದರಲ್ಲಿ, ಹೇರ್ ರಿಬ್ಬನ್ ಒಂದರಲ್ಲಿ. ಅದೇನು ದೊಡ್ಡದಾಗಿ ನಾನು ಸ್ಪೆಷಲಾಗಿ ಎಲ್ಲಿಂದಲೂ ಆರ್ಗನೈಸರ್ ತಂದು ಫಿಲ್ ಮಾಡಿಲ್ಲ. ಈ ಪಾರ್ಸಲ್ ಬಾಕ್ಸ್ಗಳು ಬರುತ್ತಲ್ವ, ಅದೇ ಅನ್ನೆಸೆಸರಿ ವೇಸ್ಟು ತೊಗೊಂಡೋಗಿ ನಾವು ಹೊರಗೆ ಹಾಕಿ ಅದನ್ನು ಮಾಲಿನ್ಯ ಮಾಡ್ತಾಯಿದ್ದೀವಿ ನಾವು. ಅದನ್ನೇ ಯೂಸ್ ಮಾಡ್ಕೊಳ್ಳೋಣ, ಎಷ್ಟಾಗುತ್ತೆ ಅಷ್ಟನ್ನು ಇದನ್ನು ಯೂಸ್ ಮಾಡೋಣ. ಮತ್ತೆ ಬೇರೆ ಪ್ಲಾಸ್ಟಿಕ್ ಕೊಂಡ್ಕೊಂಡು ಅದಕ್ಕೆ ಬೇರೆ ಆರ್ಗನೈಸ್ ಮಾಡೋ ಕೆಲಸ ಎಲ್ಲ ಬೇಡ. ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಅದನ್ನು ಕೂಡ ತೊಗೊಂಡು ಪ್ಲಾಸ್ಟಿಕ್ನ ಬಳಸೋ ಅಂಥದ್ದು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದನ್ನ ಆರ್ಗನೈಸ್ ಮಾಡಿರ್ತೀನಿ.
ಹಾಗಾಗಿ ಅದು ಅಲ್ಲಿ ಇಲ್ಲಿ ತೆಗೆದು ಹಾಕಿದ್ರು, ಅದನ್ನೆಲ್ಲ ಸ್ವಲ್ಪ ತೆಗೆದು ಸರಿಯಾಗಿ ಧೂಳಾಗುತ್ತೆ. ಅದನ್ನು ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸ್ದೆ. ಹಾಗೆ ನಾನು ABC ಜ್ಯೂಸ್ ಕುಡಿತಾ ಇನ್ನಷ್ಟರಲ್ಲಿ ಅವರು ಕೂಡ ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ರು. ಅವ್ರ ಮನೆ ಹೊಡ್ಸೋ ಟೈಮಲ್ಲಿ ನಾನು ಎದ್ದು ಕೂತ್ಕೊಂಡೆ. ಇನ್ನೆಲ್ಲ ಕೆಲಸ ಮುಗಿಸೋದ್ರು. ನಾನು ಕೂಡ ಪೂಜೆ ಮಾಡಿ ಮುಗಿಸಿದ್ದಾಯಿತು. ನಾನು ಪೂಜೆ ಮಾಡಿ ಮುಗಿಸಿದ್ದಾಯಿತು. ಪೂಜೆ ಮಾಡಿ ಮುಗಿಸಿ ಸಂತು ಬಟಾಣಿ ತಂದಿದ್ರು, ಬಿಡಿಸ್ತಾ ಕೂತಿದ್ದೀನಿ. ಜೊತೆಗೆ ಕನುಷಿ ಫೇವ್ರೇಟ್ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಹೊತ್ಕೊಬಂದವ್ರು ಅಲ್ವೇನ್ರಿ. ಮಗಳು ಲವ್ ಅಂತ, ಮಗಳಿಗೆ ಅಪ್ಪ ನಮ್ಮ ಮನೇಲಿ ಮಗಳು ಲವ್ ಅಂತಲ್ಲ, ಸಂತನು ಹಂಗೆ ತಿಂತಾರೆ, ಕನುಷಿನೂ ಹಂಗೆ ತಿಂತಾರೆ. ತಿಂಡಿ ಪೋತ ಕುರುಕ್ಲಾದ್ರೆ ಸಂತನು ಹಂಗೆ ತಿನ್ನೋದು, ಕುರುಕ್ಲು ತಿಂಡಿಗಳಾಗಬೇಕು ನೈತಾರೆ. ಅವ್ರೇನಾದ್ರೂ ಡ್ಯೂಟಿಗೆ ಹೋಗಿಲ್ಲ ಅಂದ್ಬಿಟ್ರೆ ನಮ್ಮ ಮನೇಲಿ ಸಂಜೆ ಹೊತ್ತಿಗೆ ಕಡಲೆ ಬೀಜ ಉರಿ, ಹುಳಿಕಾಳು ಉರಿ, ತಣ್ಣಿಕಾಳು ಉರಿ ತಿಂತೀನಂತೆ ಅಂತಾರೆ. ಡ್ಯೂಟಿಗೆ ಹೋಗಿ ಅಲ್ಲಿ ಇಲ್ಲಿ ಒಂದಷ್ಟು ತಿಂದಾಗ ಸುಮ್ಮನಿರೋದು ಅಲ್ವಾ ಸಂತ? ನಿಜವಪ್ಪ? ನಿಜವಪ್ಪ? ಸುಳ್ಳು. ಎಷ್ಟೊಂದು ದಿನ ಹಬ್ಬಕ್ಕೆ ನಾನು ಉರ್ಕೊಟ್ಟಿಲ್ಲ ಅಂದ್ಬಿಟ್ಟು ಕಡಲೆ ಬೀಜನ ಅವರೇ ಉರ್ಕೊಂಡು ತಿಂದಿರೋ ದಿನಗಳು ಉಂಟು. ಈ ಥರದ್ದೇನಾದ್ರೂ ಇರಬೇಕು ತಿನ್ನಕ್ಕೆ. ಬಾಯಿ ಆಡ್ತಾನೆ ಇರ್ತವೆ. ಈ ಹಸುಗಳಿಗಾದ್ರೂ ಒಂದಷ್ಟೊತ್ತು ಬಾಯಿನ ಅದೇನೋ ಮಲ್ಕಾಕೋದು ಅಂತಾರಲ್ಲ, ಒಂದು ಬೇಜಾರಾಗಿ ಸುಮ್ಮನಾಗ್ಬೋದು. ಕನುಷಿನ ಸುಮ್ಮನೆ ಇರ್ಸೋಕ್ಕಾಗಲ್ಲ, ಸಂತನು ಸುಮ್ಮನೆ ಇರ್ಸೋಕ್ಕಾಗಲ್ಲ. ಬಾಯಿ ಆಡ್ತಾ ಇರಬೇಕು ಅವಾಗವಾಗ. ನಾನು ಸಣ್ಣ ಏನೋ ಅಂದರೆ ತಿನ್ನೋದು ತಿನ್ಬಿಡ್ತೀವಿ ಚೆನ್ನಾಗಿ, ಅದು ಇದು ಬೇಡ ನಮಗೆ. ಊಟನೇ ಚೆನ್ನಾಗಿ ತಿಂತೀವಿ. ಇವತ್ತು ಕುರುಕ್ಲುಗಳು ಅಪ್ಪ ಮಗಳಿಬ್ರು. ಯಾರೂ ಎದ್ದಿಲ್ಲ ಇನ್ನು, ಕನುಷಿನೂ ಎದ್ದಿಲ್ಲ. ಯಾರೂ ಎದ್ದಿಲ್ಲ ಅಲ್ಲ, ಕನುಷಿ ಸಾನು ಎದ್ದಿಲ್ಲ. ಅದಕ್ಕೆ ತಿಂಡಿ ಮಾಡೋಕ್ಕೂ ಮುಂಚೆ ಬಟಾಣಿ ಬಿಡಿಸಿಟ್ಬಿಡೋಣ ಅಂತ ಬಿಡಿಸ್ತಾ ಇದ್ದೀನಿ. ಏನ್ರಿ ಹಣ್ಣು ಸುಟ್ಬೇಕು ಥರ ಓಡಾಡ್ತಾ ಇದ್ದೀರಲ್ಲ, ಹಣ್ಣು ಸುಟ್ಬೇಕು ಥರ ಓಡಾಡ್ತಾ ಇದ್ದೀರಲ್ಲ, ಏಕೆ? ಯಾರಿಗೆ? ಸಂತು ಬೆಳಗಿಂದ ಸಂಜೆ ಗಂಟೆ ಮನೇಲಿದ್ರು ಫೋನು 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 ಫೋನು. ಕನೋ ಅಪ್ಪ ಏನ್ ತಂದೈತ್ ನೋಡ್ಬಾ ಇಲ್ಲಿ. ಕಲ್ಲಂಗಡಿ ತಗೊಂಡೋಗಿ ಪಕ್ಕದಲ್ಲಿ ಮಾಡ್ಬಿಡ್ರಿ, ಎದೊಳ್ತಾಳ ಅವಳೆ, ಹೋಗದೆ ಬಿಡ ಅವಳ. ಅಪ್ಪ ಅಪ್ಪ ಏನ್ ತಂದೆ ಅನ್ಕೊಂಡು ಹೇಳ್ತಾಳೆ. ತಿನ್ನೋದಿದ್ರೆ ನಿದ್ರೇನು ಮಾಡ್ದೇನೆ ಎದ್ಬಿಡ್ತಾಳೆ. ಇಲ್ಲಿ ನಾನು ಇದು ಸಪ್ರೇಟಾಗಿ ಬಿಡಿಸ್ತಾ ಇದ್ದೀನಿ. ಇದು ಸಪ್ರೇಟು. ರೀಸನ್ ಏನು ಅಂದರೆ ಇದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಪೂರ್ತಿ ಅಂದರೆ ಒಂದಷ್ಟು ಬಿಡಿಸಿ ಸ್ಟೋರ್ ಮಾಡ್ಕೊಂಡ್ರೆ ಬಲ್ತೀರಾ ಅಂತದ್ದು, ಎಳೆದನ್ನು ಹಾಕಿದ್ರೆ ಎಲ್ಲ ಪಿಚಿ ಪಿಚಿ ಆಗ್ಬಿಡುತ್ತೆ. ಬಲ್ತಿರೋದನ್ನ ಇಟ್ಟರೆ ತುಂಬ ದಿನವರೆಗೂ ಇಡ್ಬೋದು. ಅದಕ್ಕೋಸ್ಕರ ಬಲ್ತಿರೋದೆಲ್ಲ ಇಲ್ಲ ಹಾಕ್ತಾ ಇದ್ದೀನಿ. ಎಳೆದಾಗಿರೋದು ಇದಕ್ಕೆ ಹಾಕೊಂಡು ಯೂಸ್ ಮಾಡ್ಕೊಂಡು ಬಿಡ್ತೀನಿ ಪಲಾವ್ಗೆ. ಹಾಗಾಗಿ ಸಪ್ರೇಟಾಗಿ ಬಿಡಿಸ್ತಾ ಇಡ್ತಾ ಇದ್ದೀನಿ. ಫ್ರೀಸರಲ್ಲಿ ಇಕ್ಕಿದ್ರೆ ಏನು ಹಾಳಾಗಲ್ಲ. ಈ ಫ್ರೋಸನ್ ಬಟಾಣಿ ಎಲ್ಲ ಆಚೆಯಿಂದ ತರಲ್ವ ನಾವು ಕಾಸು ಕೊಟ್ಟು. ದಿನ ಬೆಳಗ್ಗೆ ಎದ್ರೆ ಸಾಯಿಸಿರೋದು, ಕದ್ದಿರೋದು, ಇದೇ ಮಾತಾಡ್ತಾ ಕೂತಿರ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಹಿಂದಿನ ದಿನ ದೋಸೆಗೆ ರುಬ್ಬಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇವಾಗ ಬೇಸಿಗೆ ಇರೋದ್ರಿಂದ ದೋಸೆ ಹಿಟ್ಟಿಗೆ ಉಬ್ಬೋದಕ್ಕೆ ಏನು ಟೆನ್ಷನ್ ತೊಗೊಳ್ಳೋ ಆಗಿಲ್ಲ. ಸ್ವಲ್ಪ ಲೇಟಾಗಿ ರುಬ್ಬಿಟ್ಟಿದ್ರು ಆರಾಮಾಗಿ ಉಬ್ಬಿ ಇರುತ್ತೆ. ಆದರೆ ಸ್ಕೂಲ್ ಕಳ್ಸೋ ಟೈಮಿಗೆ ಬೆಳಗ್ಗೆ ಹಾಕೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಲ್ವ ಮಕ್ಕಳಿಗೆಲ್ಲ. ಇವತ್ತು ಶನಿವಾರ ರಜೆ ಇದ್ದಿದ್ದರಿಂದ ಹಾಗಾಗಿ ಈಸಿಯಾಗಿ ಚೆನ್ನಾಗಿ ಉಬ್ಬಿ ಬಂದಿತ್ತು. ಆಮೇಲೆ ನಾನು ಹೇಳಿದ್ನಲ್ಲ ನನಗೆ ಅಷ್ಟು ಕೆಲಸಗಳಿದೆ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ದೋಸೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೆ. ಅನ್ಕೊತೀನಿ ತೀರೋ ಜಾಸ್ತಿ ಕೆಲಸ ಐತೆ ನನಗೆ, ತುಂಬ ಇದೆ ಕೆಲಸಗಳು ಅಂತ. ಬಟ್ ಆದರೆ ಮಾಡಬೇಕು ಅಂತ ಮನಸ್ಸಿಟ್ಟು ಹೋದರೆ ಪೂರ್ತಿ ಎಲ್ಲ ಕೆಲಸನೂ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಆ ರೀತಿ ಎಲ್ಲ ಕೆಲಸನೂ ಮುಗಿಸಿದ್ದೆ. ಇನ್ನು ಒಂದಷ್ಟು ಬಟಾಣಿನ ಬಿಡಿಸಿಟ್ಬಿಟ್ಟು ರೆಡಿ ಮಾಡಬೇಕಿತ್ತು. ಇನ್ನು ದೋಸೆ ಜೊತೆಗೆ ಏನೂ ಸೈಡ್ ಡಿಶ್ ಮಾಡಿರಲಿಲ್ಲ. ಕೇಳ್ತಾ ಇತ್ತು ಅವರೆಕಾಯಿ ಮತ್ತು ಸಾಂಬಾರು ಮಾಡಿದ್ದೆ. ಅದು ಸೂಟ್ ಆಗುತ್ತೆ. ಒಂದೆರಡು ಅಂತ ಏನು ಮಾಡಿದೆ ನಾನು ಬೇಕಿದ್ರೆ ಹಾಕೋತೆ. ನಾನು ಬ್ರೇಕ್ಫಾಸ್ಟ್ ಹಾಕೊಂಡಿದ್ದಾಯಿತು. ಬಾಯಿ ಹೊಸಿ ಅನ್ಬೇಡ. ಇಲ್ಲಿ ಈ ರೀತಿ ಮಾಡ್ಕೊಂಡವಳೆ ಸ್ಟ್ರಾಬೆರ್ರಿ, ಅದು ಬ್ಲೂಬೆರಿ ಹಾಕ್ಬೇಕಾಗಿತ್ತು, ಅಲ್ಲ ಕಪ್ಪು ದ್ರಾಕ್ಷಿ ಹಾಕ್ಕೊಂಡವಳೆ. ಸ್ನಾನ ಮಾಡಿಸ್ಬೇಕು. ಕನುಷಿಗೆ ಹೊತ್ತಿಗೆ ತಲೆಗೆ ಎಣ್ಣೆ ಹಾಕಿ ಕೂರಿಸಿದ್ದೀನಿ. ಇನ್ನೂ ಬಟಾಣಿಗಳು ಬಿಡಿಸಾಗಿಲ್ಲ. ಹೊಟ್ಟೆ ಅಶ್ವಾಗ್ತೈತೆ. ಆಲೂ ಟೈಮ್ 11. ಹೀಗಾಗಿ ತಿನ್ಬಿಟ್ಟು ಉದ್ದಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇವಾಗ ನಾನು ತುಪ್ಪದ ಬತ್ತಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ತುಪ್ಪದ ಬತ್ತಿಗಳೆಲ್ಲ ಖಾಲಿಯಾಗಿದ್ದಾವೆ ಮನೇಲಿ. ಹಾಗಾಗಿ
ಮನೆಯಲ್ಲೇ ಮಾಡೋಣ ಅಂತ. ಇನ್ನು ಒಂದೈತೆ ಅಷ್ಟೇ, ಅದಕ್ಕೋಸ್ಕರ ಈ ತುಪ್ಪ ಇತ್ತು. ಪ್ರತಿ ಸರಿನೂ ತುಪ್ಪದಲ್ಲಿ ಬತ್ತಿನ ಅದ್ಬಿಟ್ಟು ಅದಕ್ಕೆ ಇಟ್ಟಾಗ ಕೈಗೆಲ್ಲ ತುಪ್ಪ ಮೆತ್ಕೊಂಡು ಗಲೀಜಾಗುತ್ತೆ. ಅದಕ್ಕೋಸ್ಕರ ಮಾಡಿಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಇರೋ ತುಪ್ಪನ ಸ್ವಲ್ಪ ಬಿಸಿ ಮಾಡಿದ್ದೆ ಬಾಟಲಿಂದ ತೆಗೆಯೋಣ ಅಂತ. ಅದಕ್ಕೆ ಶೇಪ್ ಹಾಳಾಗ್ಬಿಟ್ಟೈತೆ, ಅಂಡು ಹೋಗ್ಬಿಟ್ಟೈತೆ ಇದ್ರದ್ದು. ಇವಾಗ ಫಸ್ಟು ಬೌಲ್ಗೆ ತುಪ್ಪ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಟೀ ಲೈಟ್ ಕ್ಯಾಂಡಲ್ ಬರುತ್ತಲ್ಲ, ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಇದನ್ನ ಓವನಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಇದರಲ್ಲಿ ಮೊಸರು ಬೇಕಿದ್ರೆ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಓವನಲ್ಲಿ ಬೇಕಾದ್ರೆ ಬಿಸಿ ಮಾಡ್ಬೋದು. ನಿಂದೆ ಆಯ್ತು ಮಾತು. ಇಲ್ಲಿ ಸಿಲಿಕಾನ್ದು ಮ್ಯಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಅಂದ್ರೆ ಬತ್ತಿಗಳನ್ನ ಇದ್ರಲ್ಲಿ ಇಡ್ತೀನಿ, ಯಾವುದೇ ಮೋಲ್ಡಲ್ಲೂ ಹಾಕಲ್ಲ. ಯಾಕೆಂದ್ರೆ ಅದು ನನ್ನ ತುಪ್ಪದ ಬತ್ತಿ ಹಚ್ಚೋದು ತುಂಬಾ ಚಿಕ್ಕದು ಅದು ಇರೋದು. ಸಿಲಿಕಾನ್ ಇದು. ಯಾವ ಸಿಲಿಕಾನು? ಯಾವ್ದು ಸಿಲ್ವರ್ ಫಾಯಿಲ್ ಇಡಿಯಟ್ ದಡ್ಡಿ. ಈಗ ಅದೇನೆ ಮೋಲ್ಡಲ್ಲಿ ಹಾಕಿದ್ರೆ ಅದು ತುಂಬಾ ಚಿಕ್ಕದಿದೆ, ಇಡೋದಕ್ಕೆ ಆಗೋದಿಲ್ಲ ಬತ್ತಿನ. ಅದಕ್ಕೋಸ್ಕರ ಬತ್ತಿನ ಅದ್ಬಿಟ್ಟು ಇದ್ರ ಮೇಲೆನೆ ಜೋಡಿಸ್ಕೊಂತೀನಿ. ಕ್ಯಾಂಡಲ್ ಕರಗಬೇಕು. ಆಲ್ಮೋಸ್ಟ್ ನಮಗೆ ಹೊರಗಡೆ ಸಿಗೋ ತುಪ್ಪದ ಬತ್ತಿನಲ್ಲೂ ವ್ಯಾಕ್ಸ್ ಹಾಕಿರ್ತಾರೆ. ಅದಕ್ಕೋಸ್ಕರ ವ್ಯಾಕ್ಸ್ ಏನು ಬೇರೆ ವ್ಯಾಕ್ಸ್ ಕ್ಯಾಂಡಲ್ ಇದೆಯಲ್ಲ ಅದನ್ನ ಹಾಕೋದು. ಇನ್ನೂ ಒಂದು ತುಪ್ಪದ ಬಾಟ್ಲ್ ಇದೆ, ಬತ್ತಿಗಳಷ್ಟಿಲ್ಲ. ಬತ್ತಿ ಎಷ್ಟಿದೆ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇಷ್ಟೇ ಇರೋದು ಬತ್ತಿಗಳು. ಅದು ಹಿಂಗೆ ಗೊತ್ತಾ, ನಾ ತುಪ್ಪದ ಅದು ಹಚ್ಚೋದು ಚಿಕ್ಕದಿದೆಯಲ್ಲ ಅಂದ್ಬಿಟ್ಟು ಇಷ್ಟೇ ಪುಟ್ಟದ್ದು ತಗೊಂಡಿದೆ, ಪೂರ ಪುಟ್ಟದಿರು. ಈಗ ಅನ್ಸ್ತೈತೆ ಸ್ವಲ್ಪ ದೊಡ್ಡ ತಂದಿಟ್ಕೊಳ್ಳೋಣ ಅಂತ. ಇವಾಗ ಓವನಿಂದ ತೆಗೆದಿದ್ದೀನಿ ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಕಮ್ಮಿ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅದನ್ನು ಆರೋದಕ್ಕೆ ಸಡನ್ನಾಗಿ ಹೆಚ್ಚಿಟ್ರೆ ಅದು ಬತ್ತಿಗಳೆಲ್ಲ ಉಂಟೋಗ್ಬಿಟ್ಟಿರುತ್ತೆ, ಮೀನ್ಸ್ ಅಂದರೆ ಮಲ್ಕೊಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿ ಕಮ್ಮಿ ಆಗಲಿ, ತೆಗೆದಿಟ್ಟ ತಕ್ಷಣ ಹಾಗೆ ಕೂರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿನ ಕಮ್ಮಿ ಮಾಡಿದೆ. ಕ್ಯಾಮ್ರಾ ಸ್ವಲ್ಪ ಕರೆಕ್ಟಾಗಿ ಆ್ಯಂಗಲ್ನ ಸೆಟ್ ಮಾಡಿಲ್ಲ. ಅಂತ ಖುಷಿಗೆ ಏನಾದರೂ ಹೊಸದಾಗಿ ಟ್ರೈ ಮಾಡ್ತಿದ್ದಾಗ ಭಾರಿ ಖುಷಿಯಾಗ್ಬಿಡುತ್ತೆ. ಆ ಖುಷಿಗೆ ಅರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗಿ ಆ ಕ್ಯಾಮ್ರಾ ಸೆಟ್ ಮಾಡಿರ್ತೀನೋ ಇಲ್ವೋ ಅಂತ ಗೊತ್ತಿಲ್ದಂಗೆ ಮಾಡಾಕ್ಬಿಟ್ಟಿದ್ದೀನಿ. ಇನ್ನು ಅದೇನೆ ತುಪ್ಪನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ನೆಕ್ಸ್ಟಿಗೆ ತುಪ್ಪದ ಬತ್ತಿಗಳೇನಿದ್ವು ನಾನು ತೀರಾ ಪುಟ್ಟದ್ದೇ ತೊಗೊಂಡಿದ್ದು. ಬತ್ತಿಗಳನ್ನೂ ಕೂಡ ನಾರ್ಮಲ್ ಸೈಜ್ ತೊಗೊಂಡಿಲ್ಲ, ತುಂಬ ಪುಟ್ಟ ಸೈಜ್ದು. ಅಂದರೆ ನಾನು ಅದೇ ಏಕಾರತಿ ಏನಿದೆ ನಂದು ಅದಕ್ಕೆ ಇಡೋದಕ್ಕೆ ಪುಟ್ಟದೇ ಆಗೋ ಅಂಥದ್ದು ಅನ್ನೋದಕ್ಕೋಸ್ಕರ ಈ ರೀತಿ ಪುಟ್ಟ ತೊಗೊಂಡಿದ್ದೆ. ಅದನ್ನು ಡೈರೆಕ್ಟಾಗಿ ಹದ್ದುಬಿಟ್ಟು ಇಡ್ತಾಯಿದ್ದೀನಿ. ನಾನು ಹೇಳಿದಾಗೆ ಅದು ತುಂಬ ಚಿಕ್ಕದ್ರಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಯಾವುದೇ ಬೇಕಾದ್ರೂ ಮೋಲ್ಡನ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ತುಪ್ಪದ ಬತ್ತಿ ಮಾಡೋದಕ್ಕೆ ಅಂತಲೇ ಮೋಲ್ಡು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಬೇಕಿದ್ದರೆ. ಏನಂದರೆ ದಿಯಾ ಮೋಲ್ಡ್ ಅಂತಲೋ ಏನೋ ಬರುತ್ತೆ, ಬೇಕಿದ್ದರೆ ಯಾರಿಗಾದ್ರೂ ಲಿಂಕ್ನ ನಾನು ಹಾಕ್ತೀನಿ. ಆ ರೀತಿ ಬೇಕಿದ್ರೂ ಬರುತ್ತೆ. ಬಟ್ ಆದರೆ ನಂಗೆ ಅಷ್ಟು ದೊಡ್ಡದು ತುಪ್ಪದ ಬತ್ತಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಚ್ಚಿ ಮಂಗಳಾರತಿ ಮಾಡೋವರೆಗೂ ಅಷ್ಟೇ. ಅದಾದಮೇಲೂ ತುಂಬ ಹೊತ್ತು ಉರಿಯುತ್ತೆ, ಇದು ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಮಾಡ್ತಾಯಿದ್ದೆ. ಇನ್ನು ನೀವು ಕ್ಯಾಂಡಲ್ನ ಯೂಸ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದು ಕೂಡ ಅಮೆಝಾನಲ್ಲಿ ಸೋಯಾ ವ್ಯಾಕ್ಸ್ ಅಂತ ಸಿಗುತ್ತೆ, ಹನಿ ಬೀ ವ್ಯಾಕ್ಸ್ ಸಿಗುತ್ತೆ. ಬಟ್ ಹನಿ ಬೀ ವ್ಯಾಕ್ಸ್ ಯೂಸ್ ಮಾಡಬಾರ್ದು. ರೀಸನ್ ಏನು ಅಂದರೆ ದೇವ್ರಿಗೆ ಹಚ್ಚೋದ್ರಿಂದ ಹನಿ ಬೀ ಅದು ಅದ್ರ ಗೂಡು ಅದ್ರ ಮನೆನ ನಾವು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಈ ತುಪ್ಪದ ಬತ್ತಿಗೆ ಅದನ್ನು ಯೂಸ್ ಮಾಡೋದು ತಪ್ಪೇನೆ. ಬೇಕಿದ್ರೆ ನೀವು ಆ ರೀತಿ ಯೂಸ್ ಮಾಡ್ಬೋದು. ಈಗ ಕ್ಯಾಂಡಲ್ ಯಾವ ವ್ಯಾಕ್ಸು ಅಂತ ನಿಜಕ್ಕೂ ನಾನು ಕೇಳಕ್ಕೆ ಬರಬೇಡಿ, ನನಗೆ ಅದು ಗೊತ್ತಿಲ್ಲ. ಬಟ್ ಇರೋದನ್ನೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸೋಯಾ ವ್ಯಾಕ್ಸ್ನ ಆರ್ಡರ್ ಮಾಡಿ ತರ್ಸೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲದನ್ನು ಈ ರೀತಿ ಒಂದೊಂದಾಗಿ ಅದ್ಬಿಟ್ಟು ಜೋಡಿಸ್ದೆ. ಒಂದು ಸೈಡಿಂದ ಜೋಡಿಸ್ಕೊಬಂದಿದ್ದು ಅಷ್ಟೇ, ಇನ್ನೊಂದು ಸೈಡಿಂದ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಫುಲ್ಲು. ಈಸಿಯಾಗಿ ಆಮೇಲೆ ಸಿಲಿಕಾನ್ ಮೋಲ್ಡ್ ಇದ್ರ ಮೇಲೆ ಹಾಕಿರೋದಲ್ವ, ಮ್ಯಾಟ್ ಮೇಲೆ ಈಸಿಯಾಗಿ ತೆಗಿಬೋದು. ಬೇರೆ ಯಾವುದಾದ್ರೂ ಪೇಪರು ಕವರ್ ಮೇಲೆ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದ್ರ ಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಸಿಲಿಕಾನ್ ನೀವು ಏನೇ ಯೂಸ್ ಮಾಡಿದ್ರೂ ಬೇಗ ತೆಗಿಬೋದು. ಇಲ್ಲಾಂದರೆ ನೀವು ಸ್ವಲ್ಪ ಗಟ್ಟಿ ಇರೋವಂಥ ಏನು ಪೇಪರು ಅಂತ ಹೇಳೋದಕ್ಕೆ ಬರ್ತಾಯಿಲ್ಲ, ಈ ರೊಟ್ಟಿ ಶೀಟ್ ಬರುತ್ತಲ್ಲ ಅದ್ರ ಮೇಲೆ ಬೇಕಿದ್ರೂ ತೊದಲುತ್ತಿದೆ, ಅದ್ರ ಮೇಲೆ ಬೇಕಿದ್ರೂ ಇಡ್ಬೋದು. ಅದು ಈಸಿಯಾಗಿ ಬಂದುಬಿಡುತ್ತೆ. ಬೇರೆ ಎಲ್ಲ ಈ ನೆಲದೆಲ್ಲ ಆ ಥರ ಎಲ್ಲ ಹಾಕಿದ್ರೆ ಅದು ಅಲ್ಲಿ ಕಚ್ಕೊಂಡ್ಬಿಟ್ಟಿರುತ್ತೆ, ಕೀಳೋದಕ್ಕೆ ಆಗೋದಿಲ್ಲ. ಅದನ್ನು ಚಾಕು ತಗೊಂಡು ಕೀಳಬೇಕಾಗುತ್ತೆ. ಸೊ ಈ ರೀತಿ ಏನಾದರೂ ಯೂಸ್ ಮಾಡ್ಕೊಳ್ಳಿ. ಗಟ್ಟಿಗೆ ಸ್ಯಾರಿ ಕವರ್ಗಳು ಬರುತ್ತಲ್ಲ ಅದೆಲ್ಲ, ಅಂದರೆ ಬಿಸಿನ ತೆಗೆದು ಸಡನ್ನಾಗಿ ಇಡಬಾರ್ದು ಅಷ್ಟೇ. ಅದ್ರ ಮೇಲೆಲ್ಲ ಸ್ವಲ್ಪ ಆರಿದ್ಮೇಲೆ ಈ ರೀತಿ ಇಟ್ಕೊಂಡು ಮಾಡ್ಕೊಳ್ಬೋದು. ಅದನ್ನು ಹಚ್ಚಿದೆ ತುಂಬ ಹೊತ್ತು ಉರಿತಪ್ಪ, ನಿಜಕ್ಕೂ ಪೂರ್ತಿ ಬತ್ತಿ ಖಾಲಿಯಾಗಿ ಬತ್ತಿನೇ ಇಲ್ವೇನೋ ಅನ್ನೋ ರೇಂಜ್ಗೆ ಉರಿಯಿತು. ಹೊರಗಡೆಯಿಂದ ತರೋದಕ್ಕಿಂತ ಚೆನ್ನಾಗಿ ಉರಿಯಿತು. ಅವ್ರು ಹಾಕೋ ತುಪ್ಪದಲ್ಲಿ ತುಪ್ಪದ ಬತ್ತಿನಲ್ಲಿ ಅಷ್ಟೊತ್ತು ದೀಪನೇ ಉರಿಯೋದಿಲ್ಲ ಅನಿಸ್ತು. ಇದು ತುಂಬ ಹೊತ್ತು ಟೈಮ್ ತೊಗೊಂಡು ಉರಿಯಿತು ಅಂತ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಪೂರ್ತಿ ಬತ್ತಿನೇ ಖಾಲಿ ಆಗಿಬಿಟ್ಟಿದೆ. ಇನ್ನು
ಬಟಾಣಿಗಳು ಏನು ಬಿಡಿಸಿಟ್ಟಿದ್ದೆ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಎತ್ತಿಟ್ಟೈದು ತುಪ್ಪದ ಬತ್ತಿ ರೆಡಿ ಆಯಿತು. ಅಷ್ಟರಲ್ಲಿ ಬಟಾಣಿಗಳು ಬಿಡಿಸಿದ್ದಾದವು. ಅದನ್ನು ಹೀಗೆ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ, ಗ್ರೀನ್ ಪೀಸ್ನೇ. ಅದರದ್ದೇ ಕವರ್ ಉಳಿದಿತ್ತು, ಅದರಲ್ಲಿ ಅರ್ಧ kg ಅಷ್ಟು ಆಗಿದ್ವು. ಇನ್ನು ಸ್ವಲ್ಪ ತಂದುಬಿಟ್ಟು ಬಿಡಿಸ್ಬಿಟ್ಟು ಎತ್ತಿಡಬೇಕು. ಇನ್ನು ಉಳಿದಿದ್ದು ಚಿಕ್ಕದಿದ್ವಲ್ಲ ಅದನ್ನೆಲ್ಲ ಹಾಕಿ ಪಲಾವ್ನ ರೆಡಿ ಮಾಡಿದ್ದೆ. ಇನ್ನು ಹಾಗೆ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ಹೇಳೇ ಬಿಡ್ತೀನಿ. ಅದೇನು ಕಾಯಿಸೋ ಅಂಥದ್ದು ಏನು ಬೇಡ. ಇನ್ನು ಅಂದರೆ ಸ್ಪೆಷಲ್ ಅಂತ ಏನಿಲ್ಲ, ಇತ್ತೀಚೆಗೆ ಹೋಗಿ ಬಂದಿರೋದೆ. ಬಟ್ ನಮಗದು ಸ್ಪೆಷಲ್ಲೇನೆ. ಆ ಹೆಸರು ಕೇಳ್ತಾ ಇದ್ದಂಗೆ ತುಂಬ ಸ್ಪೆಷಲ್ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ಅಲ್ಲಿಗೆ ಹೋದರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಅದು ಮಾತ್ರ ನಿಜ. ಎಷ್ಟೇ ಸಾಕಾಗಿದ್ರು ಅಲ್ಲಿ ಹೋಗಿ ಕೈ ಮುಗಿದು ನಿಂತು ಅಂದರೆ ಸಾಕು, ನನಗೆ ಮಾತ್ರ ನೆಮ್ಮದಿನೇ ಸಿಕ್ಬಿಡುತ್ತೆ. ಅಷ್ಟು ಖುಷಿಯಾಗುತ್ತೆ. ಇವತ್ತು ನಾವು ಹೋಗ್ತಾ ಇರೋದು ಬಂದು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಏನೋ ಗೊತ್ತಿಲ್ಲ, ಅವರು ಪ್ರೀತಿ ಜಾಸ್ತಿ ತೋರಿಸ್ತಿದ್ದಾರೆ, ಅದಕ್ಕೆ ನಾವು ಹೋಗ್ತಾ ಇರ್ತೀವಿ ಅವಾಗವಾಗ. ಎಲ್ಲ ಕೆಲಸನ ಮುಗಿಸಿ ನಾನು ರೆಡಿ ಆದೆ. ಪಾತ್ರೆಗಳನ್ನ ಎಲ್ಲದನ್ನು ಸಿಂಕಲ್ ಇದ್ದಿದ್ದನ್ನು ತೊಳೆದು ಬಟ್ಲಲ್ಲಿ ತುಂಬಿಟ್ಟಿದ್ದೀನಿ. ಇನ್ನು ಹಾಗೆ ಸಾನು ಮೇಡಮ್ ಟಿ ವಿ ನೋಡ್ಕೊಂಡು ಕೂತವಳು. ಇಲ್ಲಿ ಬರೆಯೋದೈತೆ ಪ್ರಾಜೆಕ್ಟು, ಬಟ್ ಇಲ್ಲಿ ಕೂತವಳೆ. ರೀಸನ್ ಏನು ಅಂದರೆ ಕನುಷಿ ಲ್ಯಾಪ್ಟಾಪ್ ಇಸ್ಕೊಂಡು ಕನುಷಿ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಇವಳ ಟಿ ವಿ ಹಾಕೊಂಡು ಟಿ ವಿ ನೋಡ್ತಾ ಕೂತವಳೆ. ಇಲ್ಲಿ ಕನುಷಿ ಇಲ್ಲಿ ಈ ಅವತಾರದಲ್ಲಿ ಹೋಗ್ತಾವ್ರು ನೋಡಿ. ಇವಳನ್ನ ಬಿಟ್ಬಿಟ್ಟು ಇವಳನ್ನ ಕರ್ಕೊಂಡೋಗ್ಬಿಟ್ರೆ ನಮ್ಗೆ ಹೋಗಿ ಬಂದಿದ್ದು ಏನು ಅನ್ನೋದೇ ಗೊತ್ತಾಗದೇ ಇರೋ ರೇಂಜಿಗೆ ಮಾಡಾಕ್ಬಿಟ್ಟವಳೆ. ಇನ್ನು ಜೀನ್ಸ್ ಮತ್ತು ಟಿ ಶರ್ಟ್ ಹಾಕೊಂಡಿರೋದು. ಬಟ್ ಜೀನ್ಸು ಟಿ ಶರ್ಟ್ ಹಾಕೋಬಿಟ್ಟು ಕೈಲಿ ಇಲ್ಲಿ ಬಳೆ ಹಾಕ್ಕೊಂಡಿರೋದು. ಆ ಬಂಡಿ ಕಳಮ್ಮ ಟೆಂಪಲ್ಗೆ ಹೋಗಿದಾಗ ಬಳೆ ಹಾಕ್ಸ್ಕೊಂಡಿದ್ವಲ್ಲ, ಆ ಬಳೆ. ತಿನ್ನೋಕ್ಕೇನಿಲ್ಲ, ಏನು ಕೊಡಲಿ ಹೇಳು, ತಿನ್ನೋಕ್ಕೇನಿಲ್ವಂತೆ ಅವಳಿಗೆ. ಹಾಂ, ಇನ್ನು ಮೂಸುಂಬೆ ಬೇಜಾನಾಯ್ತಲ್ಲ ತಿನ್ನೋದಕ್ಕೇನು ಬೇಡ ಅನ್ನ ನಾನು. ಇನ್ನು ಇವಾಗ ಹೊರಡಬೇಕು. ಸನಮ್ಮ, ಸಾನು ವಾರ್ನ್ ಮಾಡ್ತಿರೋದೇನು ಗೊತ್ತಾ, ನಿನ್ನ ಮಗಳೇನಾದರೂ ಗಲಾಟೆ ಮಾಡಿದ್ರೆ ನನ್ನ ಹತ್ರ ನಾನೇನಿಲ್ಲ ಹೊಡೆದಾಕ್ಬಿಡ್ತೀನಿ ಅಂತ ಡವ್ ಮಾಡ್ತಾ ಇರೋದು. ತಿನ್ನು ಮುಗಿಸು, ಆಯಿತು, ತೊಂದರಾಯಿತು, ಅದಕ್ಕೇನು. ಇವಾಗ ಹೊರಡಬೇಕು. ಎಲ್ಲ ರೆಡಿಯಾಗಿದ್ದಾಗಿದೆ. ಬಟ್ ಏನು ಗೊತ್ತಾ, ಈ ಹೋಗಿ ಟ್ರೈನಲ್ಲಿ ಕೂರೋವರೆಗೂ ಈ ಹೊಟ್ಟೆ ಒಳಗೆ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಾ ಇರುತ್ತೆ. ಭಯ ಒಂಥರ, ಎಲ್ಲಿ ಮಿಸ್ ಆಗಿಬಿಡುತ್ತೋ, ಎಲ್ಲಿ ಟೈಮ್ ಪಿಕಪ್ ಮಾಡೋಕ್ಕಾಗಲ್ವೋ ಅಂತ ಭಯ ಅನಿಸ್ತಾ ಇರುತ್ತೆ. ಇವಾಗಲೇ ಯಾರು ಹೋಗ್ತಾ ಇರೋರು. ಸ್ವಲ್ಪ ಹೊತ್ತು ಕೂತು ಸಮಾಧಾನ ಮಾಡ್ಕೊತ ಇದ್ದೀನಿ. ಹೋಗೋಣ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಕ್ಯಾಲ್ಕುಲೇಷನ್ ಮಾಡ್ತಾನೆ ಕೂತಿದ್ದೀನಿ. ಅಷ್ಟೊತ್ತಿಂದು ಲೆಕ್ಕ ಹಾಕೋದೇ ಆಯಿತು. ಅಲ್ಲಿ ಹೋಗಿ ತಲುಪೋದು ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಲೆಕ್ಕ ಹಾಕೋದು ಸಿಕ್ಕಾಪಟ್ಟೆ ಲೆಕ್ಕ ಹಾಕ್ತೀನಿ. ನೆನ್ನೆನೂ ಕೂತ್ಕೊಂಡ್ಬಿಟ್ಟು ಏನೇ ಹೇಳ್ತಾ ಇದ್ದಿದ್ದು ಸೋನು ಕೆಲಸಗಳ ಬಗ್ಗೆ ಮಾತಾಡ್ಕೊತ ಇದೆ. ಫಸ್ಟ್ ಇದು ಮಾಡೋಣ ಇದು ಅಂತ ಲೆಕ್ಕ ಹಾಕ್ತಾಯಿದೆ. ನಾಳೆ ಮಾಡ್ತೀವೋ ಬಿಡ್ತೀವೋ ಎಲ್ಲ ಲೆಕ್ಕ ಹಾಕೊಂಡು ಮಾಡ್ಕೊಮ್ಮ ನೀನು ಅಂತ ಸಾನು ಆಡ್ಕೊತ ಇದ್ಲು. ಏನು ಎಲ್ಲ ಕೆಲಸಗಳು ಲೆಕ್ಕ ಹಾಕ್ದಂಗೆ ಕೆಲಸಗಳು ಮುಗಿದಿದೆ. ಯಾವ ರೀತಿ ಲೆಕ್ಕ ಮಾಡ್ಕೊಂಡಿದೆ ಹಾಗೆ ಬೇಗ ಮುಗೀತು. ಇವಾಗ ಹೊರಟು ನೋಡೋಣ ಟ್ರೈನು ಹೆಂಗಿರುತ್ತೆ, ಜರ್ನಿ ಹೆಂಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಕನುಷಿ ಸಾನುಗೆ ನಾನು ಹೋಗ್ತಾ ಇರೋದೇನು ಬೇಜಾರಿಲ್ಲ, ಆದರೆ ತಿನ್ನೋಕ್ಕೇನಾದರೂ ತಂದುಕೊಡು. ಮ್ಯಾಗಿ ಇವತ್ತೇ ಮಾಡಿಸ್ತೀನಿ. ಮ್ಯಾಗಿ ಬೇಕು ಅಂತ ಹೇಳ್ಬಿಟ್ಟು ಮ್ಯಾಗಿ ತರಿಸ್ಕೊಂಡ್ಲು ಕಚ್ಚಾಡೋಕ್ಕೆ. ನಾನು ಜಾಸ್ತಿ ನೀನು ಕಮ್ಮಿ ಅಂತ ಮಾಡ್ಕೊಡಿ. ಒಂದು ಪ್ಯಾಕ್ ಬೇಡ, ಸಪ್ರೇಟಾಗಿ ಮಾಡ್ಕೊಳ್ಳಿ ನೀವು. ಯಾರವ ಮಿಸ್ ಮಾಡ್ಕೊತೀರಾ ಇಬ್ಬರಲ್ಲಿ? ಯಾರು ಮಿಸ್ ಮಾಡ್ಕೊತೀರಾ ಅಂತ ನಾನು ಇಲ್ದಿರೋದನ್ನ. ಅಲ್ಲಿ ಮಾತೇ ಬರ್ತಾಯಿಲ್ಲ ಇಬ್ಬರು ಬೈಲು. ಸಾನು ಅಲ್ಲಿ ಅಲ್ಲ ಅಯ್ಯೋ ಡವ್ ಮಾಡ್ತಾವಳು ಇವಳು, ರೈಸ್ ಮಾಡ್ತಾಯಿಲ್ಲ. ಈ ರೇಂಜಿಗಿನ ಮಕ್ಳುಗಳು ಹೋದ್ರೆ ಸಾಕು ಮಮ್ಮಿ ಅಂತ ಕಾಯ್ತಾ ಇರ್ತಾರೆ, ಬಿಟ್ಟು ಹೋಗಲ್ವಲ್ಲ, ಅದಕ್ಕೆ ಒಂದು ವಾರಗಟ್ಟಲೆ ಹೋಗ್ಬಿಡ್ಬೇಕು. ನಾನು ಹೇಳಿದ್ದೆ ಅಲ್ವಾ, ಹೊಟ್ಟೆ ಒಳಗೆ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿದೆ, ಭಯ ಅನಿಸ್ತಿದೆ ನನಗೆ ಅಂತ ಹೇಳಿಬಿಟ್ಟು. ಬಟ್ ಆದರೆ ನಾನು ಮೆಟ್ರೋ ಹತ್ತೋದಕ್ಕೂ ಮುಂಚೆನೇ ಗೊತ್ತಾಯಿತು ಅದು ಯಾಕೆ ಭಯ ಅನಿಸ್ತಿದೆ, ಏನಕ್ಕೆ ಬಟರ್ಫ್ಲೈ ಓಡಾಡ್ತಿದೆ ಹೊಟ್ಟೆ ಒಳಗೆ ಅಂತ ಹೇಳಿಬಿಟ್ಟು. ಟ್ರೈನ ಸರಿಯಾಗಿ ಮಿಸ್ ಮಾಡ್ಕೊಂಡಿದ್ವಿ ನಾವು. ನಮಗಿದ್ದಿದ್ದು ಟ್ರೈನ್ ಬಂದು 7:15 ಟ್ರೈನ್ ಇತ್ತು. ಬಟ್ ಆದರೆ ನಾವು ಹೋಗಿದ್ದು 8:40 ಟ್ರೈನ್ ಟೈಮಿಂಗ್ಸ್ಗೆ ಹೋಗಿದ್ದು. ನಾವು ಆ್ಯಸ್ ಯೂಶ್ವಲ್ ಮುಂಚೆ ಹೋಗ್ತಾ ಇದ್ದಿದ್ದು 8:40 ಟ್ರೈನ್ಗೆ ಹೋಗಿದ್ವಿ. ಅದೇ ಥರ ಟ್ರೈನು ಅಂತ ಟೈಮಿಂಗ್ಸ್ನ ಲೆಕ್ಕ ಹಾಕ್ಕೊಳ್ದೇನೆ ಟ್ರೈನ್ ಮಿಸ್ ಆಯಿತು. ಆದ್ರೂ ಫೋನ್ ಮಾಡಿದೆ ನಾನು ಅಲ್ಲಿದ್ದಾಗೇ, ಆರ್ಚ್ ಹತ್ರ ನಾನು ಮೆಟ್ರೋಗೆ ಹೋಗೋಕ್ಕೂ ಮುಂಚೆನೇ ಕಾಲ್ ಮಾಡಿದೆ, ಸೌಮ್ಯ ಈ ರೀತಿ ಟೈಮಿಂಗ್ಸ್ ಐತೆ ನೋಡ್ಕೊಂಡಿಲ್ವಾ ಅಂತ ಹೇಳಿಬಿಟ್ಟು. ಅವಳು ನಾನು ಬ್ಯುಸಿ ಇದ್ದೆ, ನೀವು ನೋಡ್ಕೊಳ್ಳಿಲ್ವಾ ಅಂತ ಹೇಳಿದ್ಲು. ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಆಯಿತು ಬಾ ಹೋಗೋಣ ಅಂತ ಅಂದ್ಲು ಸೌಮ್ಯ.
ಜನರಲ್ ಟಿಕೆಟೇ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿದ್ಲು. ಅವಾಗ ಮನಸ್ಸಲ್ಲಿ ಏನು ಭಯ ಅನಿಸ್ಲಿಲ್ಲ, ಬಟ್ ಹೋಗಿದ್ದು ಬಂದಮೇಲೆ ಅನಿಸ್ತು ಅಷ್ಟೊತ್ತೊಂದು ರಾತ್ರಿಲಿ ನಾವು 4 ಜನ ಹೆಣ್ಮಕ್ಳು ಹೋಗ್ತಾ ಇದ್ದೀವಿ, ಟ್ರೈನ್ ಬೇರೆ ಮಿಸ್ ಆಗಿದೆ, ಮಧ್ಯರಾತ್ರಿಲಿ ಜರ್ನಿ ಮಾಡ್ತೀವಿ, ಹೇಗೆ ಹೋಗೋದು ಅಂತ ಬಂದಮೇಲೆ ಅನಿಸ್ತು. ಬಟ್ ಆದರೆ ಹೋಗಬೇಕಾದ್ರೆ ಅನಿಸಿದ್ದು ಒಂದೇ ಮಾತು ಏನಂದರೆ ಮನಸ್ಸಲ್ಲಿ ರಾಯರನ್ನ ನೆನಪು ಮಾಡಿಕೊಂಡು, ರಾಯರೇ ನೀವು ನಮ್ಮ ಕೈ ಹಿಡಿದು ಮುಂದೆ ನಡೆಸ್ತಾ ಹೋಗಿ, ನಾವು ಕಣ್ಣು ಮುಚ್ಕೊಂಡು ನಿಮ್ಮನ್ನ ಹಿಂಬಾಲಿಸ್ತಾ ಬರ್ತೀವಿ ಅಷ್ಟೇ ಅನಿಸಿದ್ದು. ರಾಯರು ಯಾವತ್ತೂ ಅವ್ರು ನಮ್ಮದವ್ರನ್ನ ಕೈ ಬಿಡೋದೇ ಇಲ್ಲ. ನಿಜಕ್ಕೂ ಅವ್ರ ಪವಾಡಗಳು ಅವ್ರನ್ನ ನಮ್ಮದವ್ರಿಗೆ ಗೊತ್ತಿರುತ್ತೆ ಎಲ್ಲರಿಗೂ, ತುಂಬ ಜನಕ್ಕೆ. ಅವ್ರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಮಂತ್ರಾಲಯಕ್ಕೆ ನಾವು ಹೇಗೆ ಬಂದು ತಲುಪ್ತೀವಿ ಅನ್ನೋದು ಗೊತ್ತಿಲ್ಲ. ರಿಸರ್ವೇಷನ್ ಸೀಟ್ ಇಲ್ಲ, ಸ್ಲೀಪಿಂಗ್ ಕೋಚ್ ಇಲ್ಲ, 1-2 ಸೀಟಲ್ಲಿ 4 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಹಾಗೂ ಕೂಡ ನಮಗೆ ಬಂದು ತಲುಪಿದ್ದೇ ಗೊತ್ತಾಗಲಿಲ್ಲ. ನಾವು ಎಷ್ಟು ಮಾತಾಡಿದ್ದೀವಿ ಅಂದರೆ ಸ್ಲೀಪಿಂಗ್ ಕೋಚ್ ನಾವು ರಿಸರ್ವೇಷನ್ ಇದ್ದಾಗ್ಲೂ ಕೂಡ ಅಷ್ಟು ಖುಷಿಯಾಗಿ ಬಂದಿದ್ವೋ ಇಲ್ವೋ ಗೊತ್ತಿಲ್ಲ ನಮಗೆ. ಅಷ್ಟು ಮಾತಾಡಿದ್ದೀವಿ, ಅಷ್ಟು ನಕ್ಕಿದ್ದೀವಿ. ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ಏನು ಈ ಥರ ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೀರಾ, ಬೇಜಾರೇ ಇಲ್ಲದೇ ಇಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾಯಿದ್ರು. ನಮಗೆ ಯಾವುದೇ ಬೇಜಾರು ಕೂಡ ಮನಸ್ಸಲ್ಲಿರಲಿಲ್ಲ. ನಿಜಕ್ಕೂ ಆ ರಾಯರು ನಮ್ಮದವ್ರನ್ನ ಎಂದಿಗೂ ಕೈ ಬಿಡಲ್ಲ, ಮನಸ್ಸಿಗೆ ಯಾವತ್ತಿಗೂ ನೋವು ಮಾಡಲ್ಲ. ಅದಂತೂ ನಿಜವಾದ ಮಾತು. ಕಷ್ಟ ಇದ್ದಾಗ ರಾಯರೇ ನನ್ನಪ್ಪ ನೀನು ಇದೆಯಾ ನನ್ನ ಜೊತೆ ಅಂತ ಅಂದ್ಕೊಂಡ್ರೆ ಸಾಕು, ಆ ಕಷ್ಟನೇ ಮಂಜಿನಂಗೆ ಕರಗೋದಂಗೆ ಇರುತ್ತೆ. ನಿಜಕ್ಕೂ ಅವ್ರ ಬಗ್ಗೆ ಮಾತಾಡಬೇಕಾದ್ರಾಗಲಿ, ಅವ್ರನ್ನ ನೆನಪು ಮಾಡ್ಕೊಂಡಾಗಲಿ ಕಣ್ಣಲ್ಲಿ ನೀರು ತುಂಬಿರುತ್ತೆ. ನಿಜಕ್ಕೂ ಅಷ್ಟು ರಾಯರು ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡೋ ಅಂಥವ್ರು. ಇನ್ನು ಹೋದ್ವಿ ನಾವು ಕೂಡ. ನಾವು ಹೋಗಿದ್ದು ಬಂದು ಬೆಳಗಿನ ಜಾವ 3 ಗಂಟೆ ಆಗಿತ್ತು. ರೂಮು ಆಲ್ರೆಡಿ ಬುಕ್ ಮಾಡ್ಕೊಂಡು ಹೋಗಿದ್ವಿ ಇಲ್ಲಿಂದ ಹೋಗಬೇಕಾದ್ರೇ. ಇನ್ನು ಹೋಗಿ ಮಲಗಿದ್ದಷ್ಟೇ. ನಾಳೆ ಮಂತ್ರಾಲಯದ್ದು ಫುಲ್ ವೀಡಿಯೋ ಇರುತ್ತೆ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.